ನಮಸ್ಕಾರ. ಜಿ.ಕೆ. ಮಂಜುನಾಥ್. ಸ್ನೇಹಿತರೆ, ಆ ಈ ವಾರದ ಹಿಂದೆ ಅಂದ್ರೆ ಒಂದು 2 ವಾರದ ಹಿಂದೆ ಈ ಹೆಣ್ಣು ಮಗಳು ನಮಗೆ ನಮ್ಮ ಮಾಧ್ಯಮಕ್ಕೆ VMTV ಕರ್ನಾಟಕ ಮಾಧ್ಯಮಕ್ಕೆ ಒಂದು ವಿಡಿಯೋವನ್ನ ಕಳಿಸ್ತಾರೆ. ಅವರ ತಂದೆಯ ಆರೋಗ್ಯದ ಕುರಿತಾಗಿ ಮತ್ತು ಶಿಕ್ಷಣದ ಕುರಿತಾಗಿ ಒಂದು ವಿಡಿಯೋವನ್ನ ನಮ್ಮ ಮಾಧ್ಯಮಕ್ಕೆ ಕಳಿಸ್ತಾರೆ. ಜೊತೆಗೆ ಅಲ್ಲಿ ಆಗ್ತಾ ಇರುವ ಕೊಂಚ ಮಟ್ಟದ ಅನ್ಯಾಯವನ್ನ ಕಾಣದೋ ರೀತಿಯಾಗಿ ಮತ್ತು ಕಾಣುವ ರೀತಿಯಾಗಿ ಆಗಿರುವಂತ ಘಟನೆ. ಇವತ್ತು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಏನು ತಾವು ನೋಡ್ತಾ ಇದ್ದೀರಾ, ಶ್ರೀ ಬಾಪೂಜಿ ಅಂತಾರಾಷ್ಟ್ರೀಯ ಶಾಲೆ, ಶ್ರೀ ಬಾಪೂಜಿ ಅಂತಾರಾಷ್ಟ್ರೀಯ ಪದವಿ ಪೂರ್ವ PU ಕಾಲೇಜ್. ಸೊ ಇವತ್ತು ಆ ಸಂಸ್ಥೆಯ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆಗೆ, ಶಿಕ್ಷಕರ ಜೊತೆಗೆ ಇವತ್ತು ನೇರವಾಗಿ ಎಲ್ಲ ನಮ್ಮ ಸಹ ಟೀಮಿನ ಜೊತೆಗೆ ನಾವು ಆಗಮಿಸಿದ್ದೀವಿ. ಏನು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಏನು ಮಸರಗುಪ್ಪ ಅಲ್ಲಿರುವಂತ ಈ ಶಿಕ್ಷಣ ಸಂಸ್ಥೆಗೆ ನಾವು ಆಗಮಿಸಿದ ನಂತರ ಅಲ್ಲಿ ಸಾಧಕ ಬಾಧಕಗಳನ್ನ ತಿಳಿದುಕೊಂಡು, ಜೊತೆಗೆ ಯಾವ ರೀತಿಯಾಗಿ ಏನೆಲ್ಲ ಕುಂದುಕೊರತೆಗಳಿತ್ತು, ಇವ್ರದೇನು ಕುಂದುಕೊರತೆಗಳಿತ್ತು, ಸಂಸ್ಥೆದೇನು ಕುಂದುಕೊರತೆಗಳಿತ್ತು, ಸುಮಾರು 1 ಗಂಟೆಗಳ ಕಾಲ ನಾವು ಚರ್ಚೆಯನ್ನ ಮಾಡಿದಾಗ ಅಲ್ಲಿದು ತಿಳಿದು ಬಂದಿರೋ ವಿಷಯ, ತಂದೆಯ ಅನಾರೋಗ್ಯದಿಂದ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ಅವರಲ್ಲಿ ಹೋಗ್ಲೇಬೇಕಾಗಿತ್ತು ಇನ್ನೊಂದು ಸಂಸ್ಥೆಗೆ, ಅಂದ್ರೆ ಸಂಬಂಧಪಟ್ಟ ಸಮೀಪ ಇರುವ ಶಿಕ್ಷಣ ಸಂಸ್ಥೆಗೆ ಹೋಗಬೇಕಾಗಿತ್ತು. ಆ ಕಾರಣದಿಂದಾಗಿ ಶಿಕ್ಷಣ ಸಂಸ್ಥೆಯವರು ಈ ಶಿಕ್ಷಣ ಅಂದ್ರೆ ಬಾಪೂಜಿ ಇಂಟರ್ನ್ಯಾಷನಲ್ ಸ್ಕೂಲ್ ಇವರು ನಮಗೆ LC ಕೊಡ್ತಾ ಇಲ್ಲ, ಅಂದ್ರೆ ಪ್ರಥಮ ದರ್ಜೆಯ ಇನ್ನು ಸೆಕೆಂಡ್ ದರ್ಜೆ ಅಂದ್ರೆ ಸೆಕೆಂಡ್ PUC ಗೆ ಹೋಗ್ಬೇಕಾಗಿತ್ತು, ಅದ್ರದ ನಮ್ಗೆ LC ಕೊಡ್ತಾ ಇಲ್ಲ, ದಯವಿಟ್ಟು ನಮ್ಗೆ LC ಯನ್ನ ಆಹ್ವಾನ ಮಾಡ್ರಿ ಅಂತ ಕೇಳ್ತಾ ಇದ್ರು. ಆ ಕಾರಣದಿಂದಾಗಿ ನಾವು ಇವತ್ತು ಭೇಟಿಯಾಗಿದ್ವಿ. ಭೇಟಿ ಆದ ತಕ್ಷಣ ನಮಗೂ ಕೂಡ ಈ ಸಂಸ್ಥೆಯವರು ಬಹಳ ಒಂದು ಸಹಕಾರ ಕೊಟ್ಟು, ಪ್ರೀತಿ ವಿಶ್ವಾಸದಿಂದ ನಡೆದುಕೊಂಡು, ಗೌರವಿತವಾಗಿ ನಡೆದುಕೊಂಡು ನಮಗೆ ಸೂಕ್ತವಾದ ಈ ಹೆಣ್ಣು ಮಗಳಿಗೆ ನ್ಯಾಯವನ್ನ ಇಲ್ಲ ನಾವು ಕೊಡ್ತೀವಿ, ಏನು ನಮ್ಮಲ್ಲಿ ಕುಂದುಕೊರತೆಗಳು ಇರುತ್ತೆ, ದೊಡ್ಡ ಸಂಸ್ಥೆಗಳ ಇದ್ದ ಮೇಲೆ ಅನ್ನೋದನ್ನ ಸಹಜ ರೂಪದಲ್ಲಿ ತಿಳಿಸಿರುತ್ತಾರೆ. ಹಾಗಾಗಿ ಆ ಹೆಣ್ಣು ಮಗೆ ಏನು LC ಯನ್ನ ಕೊಟ್ಟಿರ್ತಾರೆ, ಹೋಗಿ ಭೇಟಿ ಆಗ್ತಾರೆ. ಅವಾಗ ನಾನು ಈ ಮುಖಾಂತರ ಹೇಳುದು ಒಂದೇನೆ, ನಿಮ್ಮ ಸಮಸ್ಯೆಗಳನ್ನ, ನಿಮ್ಮ ಕುಂದುಕೊರತೆಗಳನ್ನ ಮೊದಲು ನೇರವಾಗಿ 1-2 ದಿನ ಲೇಟ್ ಆದರೂ ಪರವಾಗಿಲ್ಲ, ಮೊದಲು ನೇರವಾಗಿ ಮುಖಾಮುಖಿ ಮಾತಾಡಿದ ನಂತರ ಮಾಧ್ಯಮಕ್ಕೆ ಸಂಪರ್ಕಿಸಿ ಅಂತ ನಾವು ಇಲ್ಲಿ ನೇರವಾಗಿ ಹೇಳಕ್ಕಿಷ್ಟ. ತಮಗೆಲ್ಲ ಹೇಳ್ಬೋದು, ಈ ಶಿಕ್ಷಣ ಸಂಸ್ಥೆ ಜೀವ ತೆಗೆಯುವ ಶಿಕ್ಷಣ ಸಂಸ್ಥೆ ಅಂತ ನಮ್ಮ ರಿಪೋರ್ಟರ್ ಡಿಪಾರ್ಟ್ಮೆಂಟ್ ಹೆಡ್ ಟೈಟಲ್ ಹಾಕಿತ್ತು. ಆದ್ರೆ ಸಂಸ್ಥೆಯ ಶಿಕ್ಷಣವನ್ನ ತೆಗಿತಾ ಇಲ್ಲ ಅನ್ನೋ ಉದ್ದೇಶವಲ್ಲ, ಶಿಕ್ಷಣ ಸಂಸ್ಥೆ ಈ ಹೆಣ್ಣು ಮಗಳ ತಂದೆಯ ಜೀವ ಹೋಗ್ತಾ ಇರುವ ಕಾರಣಕ್ಕೆ, ಅಂದ್ರೆ ಈ ಹೆಣ್ಣು ಮಗಳು ಆ ತಂದೆಯವರ ಸುರಕ್ಷಿತವಾಗಿ ಜೀವನವನ್ನ, ಆರೋಗ್ಯವನ್ನ ಸರಿಯಾಗಿ ನೋಡ್ಕೊಂಡ್ರೆ ಖಂಡಿತವಾಗ್ಲೂ ಇವರ ತಂದೆ ಜೀವ ಉಳಿತಾ ಇತ್ತು ಅನ್ನೋ ಕಾರಣಕ್ಕೆ ಜೀವ ತೆಗಿತೆ ಅನ್ನೋದು ಹಾಕಿದ್ದು. ಆದ್ರೆ ಶಿಕ್ಷಣ ಸಂಸ್ಥೆ ಯಾಕಂದ್ರೆ ಶಿಕ್ಷಣ ಕಲಿತಾ ಇರೋದು ಈ ಶಿಕ್ಷಣ ಸಂಸ್ಥೆಯಲ್ಲೇನೆ ಹೆಣ್ಣು ಮಗಳು, ಆ ಕಾರಣದಿಂದಾಗಿ ಶಿಕ್ಷಣ ಸಂಸ್ಥೆ ಅಡ್ಡ ಬಂದಿರೋದ ಕಾರಣದಿಂದಾಗಿ ಮಾತ್ರ ಅದನ್ನ ಹಾಕಿರೋದು. ಖಂಡಿತವಾಗ್ಲೂ ಇದೇ ರೀತಿಯಾಗಿ ಕರ್ನಾಟಕದಲ್ಲಿ, ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಈ ರೀತಿ ಅನ್ಯಾಯ ಆಗಿದ್ರೆ ಅಲ್ಲೇ GK VMTV ಕರ್ನಾಟಕ GK ಟೀಮ್ ಜೊತೆಗೆ ನಮ್ಮ MM ಬೀಳಿಗೆ ಸರ್ ಆಗಿರ್ಬೋದು, ಭವಾನಿ ಮೇಡಮ್ ಆಗಿರ್ಬೋದು, ಸುಮಾರು ನಮ್ಮ ಟೀಮ್ ಅವರು ಇಲ್ಲಿ ನೇರವಾಗಿ ಭೇಟಿ ಕೊಟ್ಟು ನಾವು ನ್ಯಾಯ ಕೊಡಿಸುವಂತ ಪ್ರಯತ್ನ ಪಟ್ಟಿದ್ದೀವಿ. ಹಾಗಾಗಿ ಈ ಶಿಕ್ಷಣ ಸಂಸ್ಥೆಯವರಿಗೆ ಮತ್ತು ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಮ್ಮ VMTV ಕರ್ನಾಟಕದ ಮುಖಾಂತರ ಮತ್ತು GK ಟೀಮ್ ಜೊತೆ ಕೂಡ ಅವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ. LC ಯನ್ನ ಅವರಿಗೆ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ. ಇದೇ ರೀತಿ ನಾವು ಖಂಡಿತವಾಗ್ಲೂ ರಾಜ್ಯದ ತುಂಬಾನೇ ಇದೇ ರೀತಿಯಾಗಿ ನಾವು ನ್ಯಾಯವನ್ನ ಕೊಡಿಸುವಂತ ಪ್ರಯತ್ನ ಪಡ್ತಾ ಇತ್ತು. ಅವುಗಳು ನೋಡ್ತಾ ಇದ್ರೆ ಇದೇ ರೀತಿಯಾಗಿ ನಮ್ಗ ಆಶೀರ್ವದಿಸಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೇಳ್ಕೊತೀನಿ. ನಮಸ್ಕಾರ.